ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ಸೋನಿಯಾ ಗಾಂಧಿ ಅವರನ್ನು ದಾಖಲಿಸಲಾಗಿದೆ. ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನು ಇದೀಗ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಹೊಟ್ಟೆಯ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸೋನಿಯಾ ಗಾಂಧಿ ಅವರು. ಈಗಾಗಲೇ ಆಸ್ಪತ್ರೆಯಲ್ಲಿ ವೈದ್ಯರ ನಿಗಾದಲ್ಲಿದ್ದಾರೆ. ವೈದ್ಯರು ಈಗಾಗಲೇ ಅವರನ್ನು ಗಮನಿಸ್ತಾ ಇದ್ದಾರೆ, ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದ್ದು, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೆಚ್ಚು ನಿಮಿಷ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಂತ ಹೇಳಿ ಹಾಸ್ಪಿಟಲ್ಗೆ ಈಗಾಗಲೇ ಅವರು ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ಸೋನಿಯಾ ಗಾಂಧಿ ಅವರನ್ನು ದಾಖಲಿಸಲಾಗಿದೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಫ್ಯಾಮಿಲಿಯ ಆರೋಗ್ಯ. ಮಂಗಳೂರಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಇದು ನ್ಯೂಸ್ 18 ನೆಟ್ವರ್ಕ್. ನೀವು ನೋಡುತ್ತಿದ್ದೀರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಸರ್, ಪೇನ್ ರಿಲೀಫ್ಗಾಗಿ ಇದ್ ನೋಡು, ಇದೇ ಸಾಕಾಗುತ್ತೆ. 2 ವಾರದ ಟೂರ್ ಅಷ್ಟರಲ್ಲಿ ಮುಗಿದು ಹೋದ್ರೆ? ದುಬೆ ಅವರೇ, ಈ ಸಣ್ಣ ಡೈನಪರ್ QPS ಪ್ಲಸ್ 2 ಸ್ಪ್ರೇಗಳಿಗೆ ಸಮಾನ. ಪ್ರಸ್ತುತವಿದೆ ಡೈನಪರ್ QPS ಪ್ಲಸ್. ಹಚ್ಚಿ ನೋಡಿ, ನೀವೇ ನಂಬ್ತೀರಿ. ಡೈನಪರ್ QPS ಪ್ಲಸ್. ಮಂಗಳೂರಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಕಂಕನಾಡಿಯ ಸುವರ್ಣ ಲೇನ್ ಬಳಿ ಬೃಹತ್ ಗೋಡೆ ಕುಸಿದು ಬಿದ್ದಿದೆ. ಗೋಡೆ ಕುಸಿತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಭಯಾನಕವಾಗಿದೆ. ಗೋಡೆ ಬಿದ್ದ ರಭಸಕ್ಕೆ ಮನೆಯ ಕಾಂಪೌಂಡ್ಗೆ ಹಾಕಿದ್ದ ಗೇಟೇ ಕಿತ್ತು ಬಂದಿದೆ. ನೀರು ಸಮುದ್ರದ ಅಲೆಯಂತೆ ಮನೆಗಪ್ಪಳಿಸಿದೆ. ಜೊತೆಗೆ ಗೋಡೆ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬ ಸಹ ನೆಲಕ್ಕುರುಳಿ ಸ್ಫೋಟ ಸಂಭವಿಸಿದೆ. ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಅಹಮದಾಬಾದ್ ವಿಮಾನ ದುರಂತ ಜಗತ್ತು ಕಂಡರಿಯದ ಘೋರ ದುರಂತ. ಏನೂ ಅರಿಯದೆ ಅನೇಕ ಜನರು ಮುಗ್ಧರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ವಿಮಾನ ಅಪಘಾತ ಇಡೀ ಭಾರತ ಅಲ್ಲ, ವಿಶ್ವವನ್ನೇ ದಿಗ್ಭ್ರಮೆಗೊಳಿಸಿದೆ. ಯಾರೆಲ್ಲ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ, ನಾವೆಲ್ಲರೂ ಕೂಡ ಅವರ ಕುಟುಂಬದ ನೋವಿನಲ್ಲಿ ಭಾಗಿಯಾಗಿದ್ದೇವೆ. ಹಾಗಾಗಿ ವಿಮಾನ ಅಪಘಾತದಲ್ಲಿ ಮೃತಪಟ್ಟ ಅಷ್ಟೂ ಮಂದಿಗೆ ಜನಮನ ಮೌನಾಚರಣೆಯನ್ನು ಆಚರಿಸುವ ಮುಖಾಂತರ ಅವರಿಗೆ ಶಾಂತಿ ಸಂದೇಶವನ್ನು ಆ ಕುಟುಂಬಗಳಿಗೆ ಕಳಿಸ್ಕೊಡ್ತಾ ಇದ್ವಿ. ಶಾಂತಿ ಶಾಂತಿ ಶಾಂತಿಯೇ ನಮಃ. ವಿಮಾನ ದುರಂತದಲ್ಲಿ ಮೃತಪಟ್ಟ ಎಲ್ಲ ಕುಟುಂಬದವರಿಗೆ ನಮ್ಮ ಕಡೆಯಿಂದ ಅವರಿಗೆ ಎಲ್ಲವನ್ನು ಕೂಡ ತಡೆದಿಟ್ಕೊಳ್ತಕ್ಕಂಥ ಶಕ್ತಿ ಸಿಗಲಿ ಅಂತೇಳಿ ನಾವು ಕೂಡ ಬೇಡ್ಕೊಳ್ತಿದ್ದೀವಿ. ಕಾರ್ಯಕ್ರಮನ ಆರಂಭಿಸ್ತಿದ್ದೀವಿ. ಜಾತಿ ಸಮೀಕ್ಷೆ ಸುಮಾರು 10 ವರ್ಷಗಳ ಕಾಲ ಸುದ್ದಿ ಮತ್ತು ಸದ್ದನ್ನು ಮಾಡ್ತು. ಆಡಳಿತ ನಡೆಸುವವರು ಮತ್ತು ವಿಪಕ್ಷದವರು ಕೂಡ ಜಾತಿ ಸಮೀಕ್ಷೆ ಹೆಸರಿನಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಂಡ್ರು. ಎಲ್ಲ ಒಂದು ಕಡೆ ಇನ್ನೇನು ಜಾತಿ ಸಮೀಕ್ಷೆಯನ್ನು ತಂದೇ ಬಿಟ್ಟರನ್ನೋಷ್ಟೊಳಗೆ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಮೇಲ್ವರ್ಗದ ವಿರೋಧ ಇದೆ ಅಂತೇಳಿ ತಣ್ಣಗಾದರು. ಶೋಷಿತ ಹಿಂದುಳಿದ ಒಕ್ಕೂಟದವರು ಇನ್ನೇನು ನಮ್ಮ ನಾಯಕ ಜಾತಿ ಸಮೀಕ್ಷೆ ವರದಿಯನ್ನು ಬಹಿರಂಗಪಡಿಸ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತೇಳಿ ಅಗಲಗನಸು ಕಂಡಿದ್ದು. ಈ ಸಮಾಜದಲ್ಲಿ ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ತಕ್ಕಂಥವ್ರು ಜಾತಿ ಸಮೀಕ್ಷೆಯನ್ನು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಲೇ ಬಂದರು. ತಮಗೆ ಗೊತ್ತಿರ್ಬೋದು, ಅದು ಅವನೂರು ವರದಿ ಇರ್ಬೋದು, ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಇರ್ಬೋದು, ಯಾವ ಆಯೋಗದ ವರದಿಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಿಡಲಿಲ್ಲ. ಜಾತಿ ಎಂದು, ಜಾತ್ಯತೀತ ರಾಷ್ಟ್ರವೆಂದು, ಜಾತಿ ಹೆಸರಿನಲ್ಲಿ ಮೀಸಲಾತಿಯ ಯಾಕೆ ಮೀಸಲಿಟ್ಟಿರಿ ಅಂತೇಳಿ ಪ್ರಶ್ನೆ ಮಾಡ್ತಕ್ಕಂಥ ಈ ಸಮಾಜದಲ್ಲಿ ಇವತ್ತು ಮತ್ತೆ ಜಾತಿ ಸಮೀಕ್ಷೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಯಾವ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಸಮೀಕ್ಷೆ ಪರವಾಗಿತ್ತು, ಅದೇ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಮೇಲ್ವರ್ಗದ ಅಬ್ಬರ ಮತ್ತು ಎಲ್ಲ ಒಂದು ಕಡೆ ಆಕ್ಷೇಪಕ್ಕೆ ಬೆದರಿ ಬೆಚ್ಚಿ ಬಿದ್ದಂತೆ ಕಾಣ್ತಿರುವಂಥದ್ದು. ಹಾಗಾಗಿ
ಈ ರಾಜ್ಯದ ಜನರ 165 ಕೋಟಿ ರೂಪಾಯಿಯ ಟ್ಯಾಕ್ಸ್ ದುಡ್ಡನ್ನು ಈ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ನೀರಿನ ಮೇಲೆ ಹೋಮ ಮಾಡಿದಂತೆ ಮಾಡಿರುವಂಥದ್ದು. ಮರು ಜಾತಿ ಸಮೀಕ್ಷೆಯನ್ನು ಮಾಡ್ತಿರುವಂಥದ್ದು. ಈ ಮರು ಜಾತಿ ಸಮೀಕ್ಷೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ, ಇದು ಕೂಡ ಓದ ಪುಟ ಬಂದ ಪುಟನ ನಾಳೆ ಬಾ ಕಥೆನ, ಈ ಎಲ್ಲದರ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ